ಆಗಸ್ಟ್ 2ನೇ ತಾರೀಕು 1927 ಪೋದರ್ ಎಜುಕೇಷನ್ ನೆಟ್ವರ್ಕ್ ಅಂಥೇಳಿ ಬಾಂಬೆನಲ್ಲಿ ಶೇಠ್ ಆನಂದಿಲಾಲ್ ಪೋದರ್ ಎನ್ನುವ ವ್ಯಕ್ತಿ ಶುರು ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಇದಕ್ಕೆ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ ಒಂದು ಸಮಾಜಕ್ಕೆ ಬೇಕಾದಂಥ ಜವಾಬ್ದಾರಿಗಳನ್ನು ವೇಗವಾಗಿ ನಿರ್ವಹಿಸುವಂಥದ್ದು, ಹಾಗೆ ಸಕಾರಾತ್ಮಕವಾದ ಒಂದು ಸಮಾಜವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ, ಹಾಗೆ ಮಕ್ಕಳಲ್ಲಿ ನಿರಂತರವಾಗಿ ಕಲಿಯುವಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಳ್ಳಬೇಕು ಅಂತ ಹೇಳಿ, ಹಾಗೆ ಭಾರತೀಯ ಮೌಲ್ಯಗಳನ್ನು ಎತ್ತಿಡಿಬೇಕನ್ನೋ ಒಂದೇ ಉದ್ದೇಶದಿಂದ ಇವರು ಶಾಲೆಯನ್ನು ಪ್ರಾರಂಭ ಮಾಡೋವಂಥದ್ದು. ಇದಾಗಲೇ ಸುಮಾರು 144 ಅಂತಾರಾಷ್ಟ್ರೀಯ ಮಟ್ಟದ ಪೋದರ್ ಇಂಟರ್ನ್ಯಾಷನಲ್ ಸ್ಕೂಲ್ಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 108 ಪೋದರ್ ಪಾರ್ಟ್ನರ್ ಶಾಲೆಗಳಾಗಿ ಕಾರ್ಯನಿರ್ವಹಿಸ್ತಾ ಇರೋವಂಥದ್ದು. 2,30,000 ಮಕ್ಕಳು ಪ್ರತಿ ವರ್ಷ ಶಾಲೆಗಳಿಗೆ ಸೇರುವಂಥದ್ದು. 8,000 ಸಿಬ್ಬಂದಿ ಈ ಶಾಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರೈಮರಿಯಿಂದ ಹಿಡಿದು ಡಿಗ್ರಿವರೆಗೆ ಎಲ್ಲ ರೀತಿಯ ತರಗತಿಗಳು ಪೋದರ್ ಎಜುಕೇಷನ್ ಟ್ರಸ್ಟಲ್ಲಿ ನಿಮಗೆ ಸಿಗುವಂಥದ್ದು. ಜೊತೆಗೆ 2005ರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನ ಬೆಸ್ಟ್ ಸ್ಕೂಲ್ ಪ್ರಶಸ್ತಿ ಅಂತ ಇದೆಯಲ್ಲ, ಅದು ನಮ್ಮ ಪೋದರ್ ಶಾಲೆಗೆ ಸಿಗುವಂಥದ್ದು. ಮತ್ತು ದೋಹಾ ಮತ್ತು ಕತಾರ್ನಲ್ಲಿ, ವಿದೇಶಗಳಲ್ಲಿ ಹೇಳಬೇಕು ಅಂತಂದರೆ ದೋಹಾ ಮತ್ತು ಕತಾರ್ಗಳಲ್ಲಿ 2 ಶಾಲೆನ ಆಲ್ರೆಡಿ ನಡೆಸ್ತಾ ಇದ್ದಾರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀವಿ ಅಂತಂದರೆ, ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಶುರು ಮಾಡಿರೋಂಥ ಒಂದು ಶಾಲೆ ಸುಮಾರು 100 ಇಯರ್ಸಿಂದ ಹೆಚ್ಚು ಕಡಿಮೆ ಕೆಲಸ ಮಾಡ್ತಿರೋಂಥದ್ದು ನಮ್ಮ ದೇಶದಲ್ಲಿ. ಅಂಥ ಒಂದು ಇದನ್ನು ವಿಂಗನ್ನು ಅಥವಾ ಒಂದು ಬ್ರ್ಯಾಂಚನ್ನು ನಮ್ಮ ಸಾಗರಕ್ಕೆ ತರೋಂಥ ಪ್ರಯತ್ನ ನಮ್ಮ ಸ್ನೇಹಿತರಾದ ಶೈಲಾ ಮತ್ತು ಸಂತೋಷ್ ದಂಪತಿಗಳು ಮಾಡಿರ್ತಾರೆ. ಅವ್ರಿಗೊಂದು ದೊಡ್ಡ ಅಭಿನಂದನೆಗಳು. ಯಾಕಂದರೆ ತುಂಬ ಪ್ರಯತ್ನಪಟ್ಟ ಶಾಲೆ ತಂದಿದ್ದಾರೆ ಮತ್ತು ಅವ್ರದ್ದೊಂದು ದೊಡ್ಡ ಕನಸು ಸಹ ಅದು. ಇಂಥ ಒಂದು ಶಾಲೆ ನಮ್ಮ ಸಾಗರದಲ್ಲೇ ಬೇಕು, ಈ ಥರ ಒಂದು ಒತ್ತಡ ಮುಕ್ತವಾಗಿರೋಂಥ ಒಂದು ಎಜುಕೇಷನನ್ನು ಕೊಡಬೇಕು ಅಂತ ಹೇಳಿ ಅವ್ರು ಶುರು ಮಾಡೋವಂಥದ್ದು. ಈ ಕಾರ್ಯಕ್ರಮ ಮೊನ್ನೆ 28ನೇ ತಾರೀಕು ನಿಮ್ಮ ನಗರದಲ್ಲಿ ನಡೀತು. ನಾನು ಸಹ ಬಂದಿದ್ದೆ. ತುಂಬ ಸಂತೋಷ ಆಯಿತು ನನಗೆ. ಯಾಕಂದರೆ ಸಮಾಜದ ಎಲ್ಲ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಮುಖ್ಯ ವ್ಯಕ್ತಿಗಳು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪ್ರತಿಯೊಬ್ಬರೂ ಎಜುಕೇಷನ್ ಬಗ್ಗೆ ಇರ್ಬೋದು ಅಥವಾ ಸಂತೋಷ್ ಶೈಲ ದಂಪತಿಗಳ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಹಾಗಾಗಿ ದಯವಿಟ್ಟು ನೀವು ಸಹ ಒಮ್ಮೆ ಹೋಗಿ ಅದನ್ನು ಭೇಟಿ ಮಾಡಿ. ಆ ಶಾಲೆ ಅಡ್ರೆಸ್ ಎಲ್ಲ, ವಿಳಾಸ ಎಲ್ಲ ಈ ವಿಡಿಯೋದಲ್ಲೇ ಇದೆ. ಹಾಗಾಗಿ ನಾನು ಇದನ್ನು ಒಂದು ಯೂಟ್ಯೂಬ್ ಮಾಡಲು ಯಾಕೆ ಹಾಕ್ಬಾರ್ದು ಇದನ್ನು ಅಂತ ಅನಿಸ್ತು. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹಾಕಿರೋ ಅಂಥದ್ದು. ನಮಸ್ಕಾರ. ನಾನು ಈಶ್ವರ್ ತೀರ್ಥ ಮಾತಾಡ್ತಿರೋದು, ಸಾವಯವ ಕೃಷಿಕ, ಭದ್ರಾವತಿ. ಇದೀಗ ಆಟದ ಮೈದಾನದ ಉದ್ಘಾಟನೆ. ಪೋದರ್ ಜಂಬೋ ಕಿಡ್ಸ್ ಆಟದ ಮೈದಾನದ ಉದ್ಘಾಟನೆಯನ್ನ ಶ್ರೀ ಗಣೇಶ್ ಪ್ರಸಾದ್ ಸದಸ್ಯರು, ನಗರಸಭೆ ಸಾಗರ ಸರ್ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅಂತೆಯೇ ಎಲ್ಲ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ಒಂದು ಹೆಚ್ಚು ವಿಶೇಷವನ್ನು ನಾನು ಗಮನಿಸಿದ್ದು ಅಂತಂದ್ರೆ, ಶೈಲನ್ ಮನೆಯಲ್ಲಿ ಏನಾದ್ರೂ ಅಡಿಗೆಯಲ್ಲಿ 3 ಅಥವಾ 4 ಪದಾರ್ಥ ಮಾಡ್ತಾರೆ ಅಂತಂದ್ರೆ ಅವತ್ತು ಅದಕ್ಕೆ ಸಹಕಾರ ಮಾಡೋದಕ್ಕೆ ಅವ್ರ ಸಹೋದರರು ಯಾವತ್ತೂ ಇದ್ದಾರೆ. ಸರಿನಾ? ಅವ್ರ ಸಹೋದರರು ಅಷ್ಟು ಪ್ರೀತಿನ ತಂಗಿ ಅಂತ ಅಂತೀನಿ. ಸೊ ಅವರೆಲ್ಲ ಅಣ್ಣ. ಸೊ ಆ ತಂಗಿ ಅಂದ್ರೆ ಆ ಕುಟುಂಬ ಹೇಗಿದೆ ಅನ್ನುವಂಥದ್ದು ಮುಂದಿನ ಇಲ್ಲಿ ಬರುವ ಮಕ್ಕಳ ಸಂಸ್ಕಾರಕ್ಕೆ ಕಾರಣ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೇನೂ ಅಲ್ಲ, ಬೇರೆ ಏನಲ್ಲ. ಅಷ್ಟು ಚಂದ ಕುಟುಂಬ. ಅವರು ತಂಗಿಯ ಒಂದು ಏನು ಪ್ರತಿ ವಾರ ಒಂದ್ಸರಿ ಬಂದೇ ಬರ್ತಾರೆ. ವಿಶೇಷ ಅಂತಂದ್ರೆ ಅವ್ರು ಅಷ್ಟು ಜನ ಸಹೋದರರು ಇದ್ದಾರೆ. ಸೊ ಇದು ಮಾದರಿ ಅಂತ, ಇದು ಮಾದರಿ ಆಗ್ಬೇಕು, ನಮ್ಮ ಸಮಾಜಕ್ಕೆ ಮಾದರಿ ಆಗ್ಬೇಕು. ಇಂತಹ ಕಾಲಘಟ್ಟದಲ್ಲಿ ಈ ಸಮಾಜ ಒಂದು ಸಣ್ಣ ವಿಷಯಕ್ಕೂ ಕೂಡ ಮುಖಗಳು ಆ ಕಡೆ ಈ ಕಡೆ ಆಗುವಂತಹ ಸನ್ನಿವೇಶದಲ್ಲಿ ಆ ಕುಟುಂಬದ ಸಂಘಟನೆ ಏನು, ಅವಿಭಕ್ತ ಕುಟುಂಬದ ಕಲ್ಪನೆ ನಮ್ಮಲ್ಲಿ ಇತ್ತು. ಆ ರೀತಿಯ ಮನಸ್ಸು ಈಗ ಆ ವ್ಯವಸ್ಥೆ ಇಲ್ಲದೆ ಇರ್ಬೋದು, ಆ ಮನಸ್ಸಿದೆಯಲ್ಲ, ಆ ಮನಸ್ಸು ರೂಢಿಸಿದಂತಹ ಕುಟುಂಬ, ಆ ಕುಟುಂಬದಿಂದ ಇಲ್ಲಿ ಬರುವಂತಹ ಎಲ್ಲ ಮಕ್ಕಳಿಗೆ ಆ ಮನಸ್ಸೇ ರೂಢಿಸ್ಲಿ. ಅದು ಏನು ಕೇವಲ ಸಾಗರಕ್ಕಲ್ಲ, ಎಲ್ಲ ಕಡೆಯೂ ಮಾದರಿಯಾಗ್ಲಿ ಅಂತ ಹೇಳ್ತಾ, ಈ ಒಂದು ಎದುರ ಮನೆಯವರು ಅಂತ ಕರೆದಿದ್ದಾರೆ ಏನೋ ಗೊತ್ತಿಲ್ಲ, ಎಲ್ಲರನ್ನೂ ಕರೆದಿದ್ದಾರೆ ಗೊತ್ತಿಲ್ಲ. ಸೊ ರಮೇಶ್ ಅಣ್ಣ ಒಂದೆರಡು ಪ್ರೀತಿಯಿಂದ ಅಂಕಲ್ ಅಂತ ಕರೀತಾರೆ. ಸೊ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳಿದ್ರು. ಸೊ ನಾನು ಇಂಥ ಏನು ಸಾಮಾಜಿಕವಾಗಿ ತೊಡಗಿಕೊಂಡಂತಹ ವ್ಯಕ್ತಿಗಳೆಲ್ಲ ಇರುವಾಗ, ಲಲಿತಮ್ಮನವರು ಉಪನ್ಯಾಸಕಿ ಆಗಿ, ನಾನು ಉಪನ್ಯಾಸಕನಾಗಿ ಪತ್ರಿಕೋದ್ಯಮಕ್ಕೆ ಬಂದಿದ್ದು, ಅದು ಬೇರೆ ವಿಷಯ. ಸೊ ಲಲಿತಮ್ಮ ಅಂತವರು ಇದರ ಪೂರ್ಣ ವಿಷಯಗಳನ್ನ ಅರಿತವರು, ಅಂದ್ರೆ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಅವರಿಗೆಲ್ಲ ಗೊತ್ತಿರೋದು. ಅದ್ರ ಜೊತೆಗೆ ಸಾಮಾಜಿಕವಾಗಿ ಅವರು ತೊಡ್ಕೊಂಡವರು. ಅಂತಹ ಮಹನೀಯರ ನಡುವೆ ಸೊ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ, ಸರ್ ಇವರಿಗೆ ಹೇಳ್ಬೇಕು. ಸೊ ಒಳ್ಳೆ ಸಂಸ್ಥೆ, ಅಲ್ಲಿ ಒಬ್ಬ ಒಳ್ಳೆಯ
ವ್ಯವಸ್ಥಾಪಕರ ರೀತಿಯಲ್ಲಿ ಸಂತೋಷ್ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಒಂದು ಅವರಿಗೆ ಎದುರುಗಡೆ ಮನೆ ಇರೋದು ನನ್ನ ಹತ್ರ ಒಂದು ಬೇರೆ ಮಾತಾಡಲ್ಲ, ಅಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಮಾತಾಡ್ತಾರೆ, ಬಾಕಿ ಉಳಿದಂತೆ ಕೆಲಸ. ನಾನು ನನ್ನ ಡೆಸ್ಕ್ ಅಲ್ಲಿ ಕುಳಿತು ನನ್ನ ಸುದ್ದಿಗಳನ್ನ ಮಾಡುವಾಗ ಒಂದು ದಿನ ಅವರ ನಿಮಿಷಗಳು ವ್ಯತ್ಯಾಸ ಆಗ್ಲಿಲ್ಲ. ಅವ್ರು ಎಷ್ಟೊತ್ತಿಗೆ ಇಲ್ಲಿ ಮಧ್ಯಾಹ್ನ ಕೆಲಸನ ಪೂರೈಸಿ 3 ಗಂಟೆಗೆ ಅವರ ಊಟಕ್ಕೆ ಮನೆಗೆ ಬರ್ತಾರಲ್ಲ, ಒಂದು ದಿನ ಸಮಯ ಅಂದ್ರೆ ಅಷ್ಟು ಸಮಯ ಪಾಲನೆ, ಇದು ಅತ್ಯಂತ ಸಂತೋಷ ಇರ್ತಕ್ಕಂಥದ್ದು. ಒಳ್ಳೇದಾಗ್ಲಿ, ಆ ದೇವರು ನಿಮಗೆ ಅನುಗ್ರಹವನ್ನ ನೀಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಸತ್ಯಮೇವ ಜಯತೆ. ಸಂದರ್ಭದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರು, ಮೊಟ್ಟ ಮೊದಲನೇದಾಗಿ ಈ ಒಂದು ಪೋದ್ದಾರ್ ಕಿಡ್ಸ್ ಶಾಲೆಯನ್ನ ಈ ಭಾಗದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂತೋಷ್ ಮತ್ತು ಅವರ ದಂಪತಿಗಳಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿ ಅವರು ಒಂದು ಮಾತನ್ನು ಹೇಳ್ತಾರೆ, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ನಮ್ಮ ಸಂತೋಷ್ ದಂಪತಿಗಳು ದೊಡ್ಡದಾಗಿ ಯೋಚನೆಯನ್ನು ಮಾಡಿದರು. ಪೋದ್ದಾರ್ ಹೇಳ್ತಕ್ಕಂಥದ್ದು ಒಂದು ದೈತ್ಯ ಸಂಸ್ಥೆ, ಆ ಸಂಸ್ಥೆಯ ಫ್ರಾಂಚೈಸಿ ಆಗ್ತಕ್ಕಂಥದ್ದೇ ಒಂದು ದೊಡ್ಡ ವಿಷಯ. ಅಂತ ದೊಡ್ಡ ಒಂದು ಯೋಚನೆಯನ್ನ ಮಾಡಿ ಅದನ್ನ ಸಾಗರದಲ್ಲಿ ಅಂದ್ರೆ ಸ್ಥಳೀಯವಾಗಿ, ಅಂದ್ರೆ ಜಾಗತಿಕವಾಗಿ ಯೋಚನೆಯನ್ನ ಮಾಡಿದ್ರು, ಸ್ಥಳೀಯವಾಗಿ ಸಾಗರದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿದ್ರು. ಬಹುಶಃ ಅವ್ರು ಮನಸ್ಸು ಮಾಡಿದ್ರೆ ಬೆಂಗಳೂರು, ಶಿವಮೊಗ್ಗನೋ ಇನ್ನೆಲ್ಲೆಲ್ಲೋ ಮಾಡಬಹುದಿತ್ತು. ಆದ್ರೆ ಅದ್ರ ಬದಲಾಗಿ ಸ್ಥಳೀಯವಾಗಿ ನಾವು ಅವಕಾಶವನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಸಾಗರದಲ್ಲಿ ಯೋಚನೆಯನ್ನು ಮಾಡಿ ಇವತ್ತು ಅದನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಸಾಗರಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ರಾಜಣ್ಣ ಅವರು ಮಾತನಾಡಬೇಕಾದ್ರೆ ಹೇಳಿದ್ದಾರೆ, ಪೋದ್ದಾರ್ ಹೇಳ್ತಕ್ಕಂಥ ಸಂಸ್ಥೆ ಬಹುಶಃ ಒಂದು ವಿಶಾಲವಾಗಿರ್ತಕ್ಕಂಥ, ಒಂದು ಜಾಗತಿಕವಾಗಿ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದರಲ್ಲೂ ವಿಶೇಷವಾಗಿ ನನ್ನದೇ ವಾರ್ಡ್ನಲ್ಲಿ ಆಗ್ತಾ ಇರ್ತಕ್ಕಂಥ ನನಗೆ ಇನ್ನೂ ಸ್ವಲ್ಪ ಹೆಮ್ಮೆಯನ್ನ ಈ ಸಂದರ್ಭದಲ್ಲಿ ತಂದಿದೆ. ಅವರ ಒಂದು ಸಂಸ್ಥೆಗೆ ಇದು ಇನ್ನಷ್ಟು ಒಂದು ಹೆಚ್ಚಿನ ಒಂದು ಮೆರಗನ್ನ ತಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ. ಮೊನ್ನೆ ಅದು ಹೇಳ್ತೇವೆ, ನಮ್ಮ ಕುಂಸಿ ಉದಯ್ ಕುಮಾರ್ ಮೇಷ್ಟ್ರು ಇಲ್ಲೇ ಇದ್ದಾರೆ, ಅವರ ದಂಪತಿಗಳು ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿದ್ದಾರೆ. ಯಾಕಂದ್ರೆ ಎದುರು ಭಾಗದಲ್ಲಿ ಏನು ಅದಕ್ಕೆ ಪುಷ್ಟಿ ನೀಡತಕ್ಕಂಥ ಒಂದಷ್ಟು ಡ್ರಾಯಿಂಗ್ಸ್ ಗಳನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ನಾವು ದೊಡ್ಡ ಚಪ್ಪಾಳೆಯನ್ನು ಆ ವ್ಯಕ್ತಿಗೆ ನಾವು ಹೊಡಿಲೇಬೇಕು. ಯಾಕೆ ಅಂದ್ರೆ ಅವ್ರು ಬಹುಶಃ ಬಂದಿದ್ದಾರೆ ತಿಳ್ಕೊಂಡಿದ್ದೀನಿ. ಇಲ್ಲ ಇದ್ದಾರೆ ಮಾತನಾಡಲ್ಲ, ಮಾತು ಕಡಿಮೆ, ಕೆಲಸ ಜಾಸ್ತಿ. ನಿರಂತರವಾಗಿ ನಾನು ನೋಡ್ತಾ ಇದ್ದೆ ಅವಾಗ ಬಂದು ಹೋದವಾಗ ಅವ್ರ ಪಾಡಿಗೆ ಅವರ ಕೆಲಸವನ್ನು ಮಾಡ್ತಾ ಇದ್ರು. ಸಂತೋಷ್ ಅವರದ್ದು ಕೂಡ ಅವ್ರು ಮಾತನಾಡಿದ್ ನೋಡಿಲ್ಲ ನಾವು. ಸೈಲೆಂಟ್ ಆಗಿ ಅವರು ವರ್ಕ್ ಅನ್ನು ಮಾಡಿದ್ದಾರೆ. ಇವತ್ತು ಬಂದು ನೋಡಿದ್ರೆ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂದ್ರೆ ವಿನೋಬ್ ನಗರಕ್ಕೆ ಒಂದು ನಮಗೊಂದು ಏನೋ ಹೆಮ್ಮೆಯನ್ನ ತಂದಿರತಕ್ಕಂಥ ಸಂಗತಿ. ಹಾಗಾಗಿ ಒಂದು ಕೆಲಸ ಯಾವ್ದಾದ್ರು ಒಂದು ಸಂಸ್ಥೆ ಈ ರೀತಿ ಆಗ್ಬೇಕು ಅಂತ ಅದರಲ್ಲಿ ಬೇಕಾದಷ್ಟು ಕೈ ಜೋಡಿಸಿರ್ತಾವೆ. ಅದರಲ್ಲಿ ಅಂಥವ್ರನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಳೇಬೇಕು. ಹಾಗಾಗಿ ಏನಿವತ್ತು ಇಲ್ಲಿ ಒಂದು ಶಾಲೆ ಅಂದ್ರೆ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ ಅಂಗನವಾಡಿ ಅಂತ ಹೇಳ್ತೀವಿ. ಮೊನ್ನೆ ನಮ್ಮ ರವಿ ಉಡುಪುರ ವಾರ್ಡ್ನಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಂಗನವಾಡಿಯನ್ನ ನಿರ್ಮಾಣ ಮಾಡಿದ್ರು. ನಾನು ಗೆದ್ದು ಫಸ್ಟ್ ಮಾಡಿರ್ತಕ್ಕಂಥ ನಮ್ಮ ವಾರ್ಡಲ್ಲಿ ಒಂದು ಒಳ್ಳೆಯ ಅಂಗನವಾಡಿ ನಿರ್ಮಾಣ ಮಾಡಿದ್ವಿ. ನಮ್ಮ ಇಂದಿರಾನಗರದಲ್ಲಿ ಲಲಿತಮ್ಮನವರೇ ಒಂದು ಒಳ್ಳೆ, ನೀವು ಬರೀದ್ರಿ, ಒಂದು ಒಳ್ಳೆ ಅಂಗನವಾಡಿಯನ್ನ ನಾವು ನಿರ್ಮಾಣ ಮಾಡಿದ್ವಿ. ಸುಮಾರು 25ರಿಂದ 30 ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಹಿಂದಿನ ದಿನಗಳ ಒಂದು ಮಾತಿತ್ತು, ಏನು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಬಹುಶಃ ಇವತ್ತು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಅಂಗನವಾಡಿಯೇ ಮೊದಲ ಪಾಠಶಾಲೆ, ಅಂಗನವಾಡಿ ಶಿಕ್ಷಕರೇ ಮೊದಲ ಗುರು ಅಂತೇಳಿ. ಯಾಕೆ ಅಂದ್ರೆ ರಾಜಣ್ಣ ಅವ್ರು ಹೇಳಿದಾಗೆ ಪ್ರತಿಯೊಬ್ಬರು ಜೀವನ ಶೈಲಿಯ ಬದಲಾವಣೆ ಆಗಿದೆ. ಅಪ್ಪನೂ ಕೆಲಸಕ್ಕೆ ಹೋಗೋರು, ಅಮ್ಮನೂ
ಸ್ನೇಹಿತರೆ, ಈ ಶಾಲೆ ಹೇಗಿದೆ ಅಂತೇಳಿ ನನಗಂತೂ ಕುತೂಹಲ ಆಯಿತು. ಹಾಗಾಗಿ ಹೇಗೋ ಬಂದಿದ್ದಲ್ಲ ಅಂಥೇಳಿ ಬೆಳಕು ಅಂದರೆ ಆರ್ಟಿಫಿಷಿಯಲ್ ಬೆಳಕು ಅಂತ ಏನು ಕೇಳ್ತೀವಿ, ಲೈಟಿನ ಬೆಳಕುಗಳು, ಆ ಬೆಳಕುಗಳು ಇಲ್ದೇ ಮಕ್ಕಳ ಕಣ್ಣಿಗೆ ಹೇಗೆ ಇದು ಹೊಂದಾಣಿಕೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ನ್ಯಾಚುರಲಾಗಿ ಹಾಗೆ ವೀಡಿಯೋ ಮಾಡ್ತಾ ಹೋದೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಬಣ್ಣಗಳಿಂದ ತುಂಬಿದೆ, ಇಡೀ ಶಾಲೆ ಬಣ್ಣಗಳಿಂದ ತುಂಬಿದೆ. ಹಾಗಾಗಿ ಮಕ್ಕಳಿಗೆ ಎಲ್ಲೂ ಸಹ ಒಂದು ಕಿಂಚಿತ್ತೂ ಸಹ ಬೇಸರ ಅನ್ನೋದು ಆಗೋದಿಲ್ಲ. ಪ್ರತಿ ಮಕ್ಕಳಿಗೂ ತುಂಬ ಕ್ವಾಲಿಟಿ ವೈಸ್ ಇರೋಂಥ ಫೈಬರ್ ಟೇಬಲ್ಸ್ಗಳಿರ್ಬೋದು, ಆ ಶಿಸ್ತಿಗೆ ಒಳಪಡಲಿಕ್ಕೆ ಏನೇನು ಬೇಕೋ ಮಾನದಂಡಗಳಿದೆಯಲ್ಲ, ಒಂದು ಟೇಬಲ್ ಮ್ಯಾನರ್ಸ್ ಇರ್ಬೋದು, ಅದನ್ನೆಲ್ಲ ಕಲೀಲಿಕ್ಕೆ ಅವ್ರಿಗೊಂದು ಸಣ್ಣ ವಯಸ್ಸಿಂದಲೇ ಒಂದು ಅನುಕೂಲ ಆಗೋ ಅನ್ನೋ ಮಟ್ಟದಲ್ಲಿ ಅವ್ರು ಜೋಡಿಸಿರೋವಂಥದ್ದು. ಪ್ರತಿಯೊಂದು ಟೇಬಲು ಸಹ ಕಲರ್ಫುಲ್ ಆಗಿತ್ತು, ತುಂಬ ನವರಾದ ಒಂದು ಬೆಳಕು, ತುಂಬ ಚೆನ್ನಾಗಿತ್ತು. ಅಲ್ಲೊಂದು ಮನೆಯೇ ಆಗಿರೋನ್ನ ಅದನ್ನ ಕನ್ವರ್ಷನ್ ಮಾಡಿರೋದ್ರಿಂದ ಆ ಮಕ್ಕಳಿಗೆ ನಾನು ಯಾವುದೋ ಬೇರೆ ಮನೆಗೆ ಬಂದಿದ್ದೀನಿ, ಶಾಲೆಗೆ ಹೋಗಿನಿ ಅಂತ ಅನಿಸೋದೇ ಇಲ್ಲ. ಯಾವುದೋ ಒಂದು ಮನೆಯೊಳಗಡೆ ಆಟ ಸಾಮಾನುಗಳು ತುಂಬ್ಕೊಂಡು ಆಟ ಆಡ್ತೀನೇನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಜೊತೆಯಲ್ಲಿ ಆ ಮಕ್ಕಳು ಕಲಿತಾ ಅದನ್ನು ಫೀಲ್ ಮಾಡ್ತಾ ಹೋಗ್ತಾರಲ್ವಾ, ತೋರಿಸ್ಲಿಕ್ಕೆ ಪ್ರತಿಯೊಂದು ಇದೆ. ಹಾಗಾಗಿ ತುಂಬ